ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಸ್ವಾಗತ ಅಂತ ಹೇಳ್ತಾ 27/1/2026ಕ್ಕೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 2 ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಮಾಡೆಲ್ ಕ್ವಶನ್ ಪೇಪರ್ 2 ಚೆನ್ನಾಗಿ ನೋಡ್ಕೊಂಡೋಗಿ. ಪ್ರಶ್ನೆಗಳು 4 ಮಾಡೆಲ್ ಕ್ವಶನ್ ಪೇಪರ್ಗಿಂದ ನಿಮಗೆ ರಿಪೀಟ್ ಆಗ್ತಾ ಇದ್ದಾವೆ ಅಂತ ಹೇಳ್ತಾ ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ ಅಂಕಗಳನ್ನು ಗಳಿಸ್ಬೋದು. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರದ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಸಿಗ್ತವೆ. ದಯಮಾಡಿ ಅವುಗಳನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ಮೊದಲ 6 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಮೊದಲ ಪ್ರಶ್ನೆ ಇತ್ತು, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 2 ಮತ್ತು 4ನೇ ಅಕ್ಷರಗಳನ್ನು ಏನಂತ ಕರೀತಾರೆ ಅಂತ ಕೇಳಿದರು. ಸೊ ವರ್ಣಮಾಲೆಯ ವ್ಯಂಜನಗಳಲ್ಲಿ ವರ್ಗ ವ್ಯವಸ್ಥೆ 2 ಮತ್ತು 4ನೇ ಅಕ್ಷರಗಳು ಮಹಾಪ್ರಾಣಾಕ್ಷರಗಳಾಗಿರ್ತಾವೆ, 1 ಮತ್ತು 3 ಅಲ್ಪ ಪ್ರಾಣಗಳಾಗಿರ್ತಾವೆ, ಗೊತ್ತಿರಲಿ. ಇನ್ನು ಮದೋನ್ಮತ ಅಂತಕ್ಕಂಥ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಮದೋನ್ಮತ ಅಂತಿದೆ. ಸೊ ಇದು ಗುಣಸಂಧಿಗೆ ಒಂದು ಉದಾಹರಣೆ. ಮುಂದಿನ ಪ್ರಶ್ನೆ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಯಾವ ಪ್ರಕಾರದ ವಾಕ್ಯವಾಗಿರ್ತದೆ ಅಂತ ಕೇಳಿದರು. ಆಪ್ಷನ್ ಸಿ, ಸಂಯೋಜಿತ ವಾಕ್ಯ. ಪ್ರಶ್ನೆ 4, ಭವಿಷ್ಯತ್ ಕಾಲದ ಸೂಚಕ ಪ್ರತ್ಯಯವಿದು ಅಂತ ಕೇಳಿದರು. ಸೊ ಭವಿಷ್ಯತ್ ಕಾಲದಲ್ಲಿ ಹೂವ ಅಂತ ಬರಿತೀವಿ, ಹೋದವ, ಹೌದಲ್ಲ, ಹೋಗುವ. ಸೊ ಈ ತನಾಗಿರ್ತಕ್ಕಂಥದ್ದು ಆಗಿರ್ತದ. ಇನ್ನು ತೃತೀಯ ವಿಭಕ್ತಿಯ ಕಾರಕಾರ್ಥ ಕೇಳಿದರು. ಕರ್ಣಾರ್ಥ ಇಸ್ ದ ರೈಟ್ ಆನ್ಸರ್. ಕಳ್ಳುಗುಡಿದ ಅಂತಕ್ಕಂಥ ಪದ ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಕ್ರಿಯಾ ಸಮಾಸ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು ಸಂಬಂಧೀಕರಣ ಪದ ಇದ್ದಾವೆ. ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಸ್ರಿ, 3ನೇ ಪದದ ಸಂಬಂಧವನ್ನು ಬರಿಬೇಕು. ವಿದ್ಯಾಧರ ಬಿಚ್ಚೋದರ ಆದರೆ ವೈಶಾಖ ಪದದ ತತ್ಸಮ ರೂಪ ಏನು ಅಂತ ಕೇಳಿದರು, ಬೇಸಗೆ. ಇನ್ನು ವಿದ್ವಾಂಸ ಅನ್ವರ್ತಕ ನಾಮ ಆದರೆ ಸಹದೇವ ಅಂಕಿತನಾಮ. ಹುಳ ಹುಪ್ಪಡಿ ಜೋಡು ನುಡಿ ಆದರೆ ಬಟ್ಟಬೇಲು ಅನ್ನೋದು ಏನು ಅಂತ ಕೇಳಿದರು, ದ್ವಿರುಕ್ತಿ ಅನ್ನೋದು ಗೊತ್ತಿರಲಿ. ಇನ್ನು ಲಾಸ್ಟ್ ಕೇಳಿದರು, ಜಾನತನ ಅನ್ನೋದು ತದ್ದಿತಾಂತ ಭಾವನಾಮ ಆದರೆ ಚಂದ್ರನಂತ್ಯ ಅಂತ ಇದೆ, ಅಂತ್ಯ ಅನ್ನೋದು ಅವ್ಯಯ. ಸೊ ತದ್ದಿತಾಂತ ಅವ್ಯಯ ಅನ್ನೋದನ್ನು ಬರಿಬೋದು. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬೇಯಿಸ್ಲಿಕ್ಕಿರ್ತಕ್ಕಂಥ ಪ್ರಶ್ನೆಗಳು ಟೋಟಲಿ 7 ಇದ್ದಾವೆ. ಸೊ ಭಾಳ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದು. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತ ಕೇಳಿದರು. ಸೊ ಉತ್ತರ ಕವಿ ನಯಸೇನ. ಇನ್ನು ಶಾನುಭೋಗದ್ರ ರಾಜ್ಯಭಕ್ತಿಯ ಲಾಂಛನ ಯಾವುದು ಅಂತ ಕೇಳಿದ್ದಾರೆ. ಸೊ ಖಿರ್ದಿ ಪುಸ್ತಕ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓನಿ ಯಾವುದು ಅಂತ ಕೇಳಿದರು, ಚೇರಿಂಗ್ ಕ್ರಾಸ್. ಕೌಸಂಬಿಯ ಅರಸ ಯಾರು, ಅತಿಬಳ. ಬೇಡರಿಗೆ ಅಗಸಿಗೆ ಬಂದ ಬುದ್ಧಿ ಮಾತನ್ನು ಹೇಳಿದವರು ಯಾರು, ಹೆಬಲಕ. ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ ಅಂತ ಕೇಳಿದರು, ದ್ರವ್ಯವನ್ನು ಬೇಡಲು. ಪುಟ್ಟ ಪೋರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ ಅಂತ ಕೇಳಿದ್ದಾರೆ, ಗೂರುತ್ತಾ ಮಲಗಿದ್ದಾಳೆ ಅನ್ನೋದು ರೈಟ್ ಆನ್ಸರ್ ಮಾಡಬೇಕಿತ್ತು. ಇನ್ನು 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ 18, ಲಿಪಿಯ ಮೂಲಕ ಜ್ಞಾನ ಭಂಡಾರ ಯಾವ ರೀತಿ ಭದ್ರವಾಯಿತು ಅಂತ ಕೇಳಿದ್ದಾರೆ. ಎಸ್, ಮಾನವನಿಗೆ ಬಿಡುವು ಹೆಚ್ಚಿದಂತೆ ಜೀವನದ ಸೌಕರ್ಯಗಳನ್ನು ವಿಶಿಷ್ಟ ಮೇಧಾಶಕ್ತಿಯಿಂದ ಅಭಿವೃದ್ಧಿಗೊಳಿಸುತ್ತಾ ಹೋದಂತೆ ತನ್ನ ಆಗುಹೋಗುಗಳನ್ನು, ಸುಖ ದುಃಖಗಳನ್ನು ಕಾವ್ಯರೂಪಕ್ಕೆ ಇಳಿಸುವ ಮಾರ್ಗವನ್ನು ಕಂಡುಕೊಂಡಿರಬೇಕು. ಸಾಹಿತ್ಯ ವಿವಿಧ ರೂಪದಲ್ಲಿ ಬೆಳೆದಿರಬೇಕು. ಲೆಕ್ಕಪತ್ರಗಳನ್ನಿಡಲು ಉಪಯುಕ್ತವಾದ ಮೂಲಲಿಪಿಯನ್ನು ಮತ್ತಷ್ಟು ಪರಿಷ್ಕರಿಸುತ್ತಾ ಸುಂದರವಾದ ಸಾಹಿತ್ಯ ಕೃತಿಗಳನ್ನು ಬರೆದಿಡುವುದನ್ನು ಮಾನವ ಕಲಿತುಕೊಂಡ. ಈ ಲಿಪಿಯ ಮೂಲಕ ಪರಂಪರೆಯಿಂದ ಬಂದ ಎಷ್ಟೋ ವಿಷಯಗಳನ್ನು ಬರೆದಿಡಲು ಸಾಧ್ಯವಾಯಿತು. ಈ ಲಿಪಿಯ ಮೂಲಕ ಜ್ಞಾನ ಭಂಡಾರ ಭದ್ರವಾಯಿತು ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ವಿಶ್ವೇಶ್ವರಯ್ಯ ಅವರು ಹಣಕಾಸು ನೀತಿಯಲ್ಲಿ ಮಾರ್ಪಾಡಿದ ಮಾರ್ಪಾಡುಗಳೇನು ಅಂತ ಕೇಳಿದರು. ಸೊ ಅವರು ಮೈಸೂರು ಬ್ಯಾಂಕನ್ನು 1913ರಲ್ಲಿ ಸ್ಥಾಪನೆ ಮಾಡ್ತಾರೆ. ಉಳಿತಾಯ ಬ್ಯಾಂಕ್ಗಳ ಅಸ್ತಿತ್ವಕ್ಕೆ ತರ್ತಾರೆ. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್ ಮತ್ತು ಕೈಗಾರಿಕಾ ಹೂಡಿಕೆ ಅಭಿವೃದ್ಧಿ ನಿಧಿಗಳನ್ನು ರಚಿಸ್ತಾರೆ. ಸಾರ್ವಜನಿಕ ಜೀವ ವಿಮಾ ಯೋಜನೆಗಳನ್ನು ಜಾರಿಗೆ ತರ್ತಾರೆ. ರೈತರಿಗೆ ಮತ್ತು ಕರಕುಶಲ ಕೆಲಸಗಾರರಿಗೆ ಸಾಲದ ಸೌಲಭ್ಯಗಳನ್ನು ಕೊಡ್ತಾರೆ. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಅಂತ ಕೇಳಿದರು. ಎಸ್, ಲಂಡನ್ನಿನಲ್ಲಿ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಯ ವಿಶೇಷತೆಯನ್ನು ತಿಳಿಸುತ್ತಾ ಲೇಖಕರು ಇಲ್ಲಿನ ಹೆಣ್ಣು ಮಕ್ಕಳು ಧರಿಸುವ ಟೊಪ್ಪಿಗೆಗಳು ಒಂದು ಟೊಪ್ಪಿಗೆಯಂತೆ ಇನ್ನೊಂದಿಲ್ಲ. ಶಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿರ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ನಾವು ಮನಗಾಣಬಹುದು. ಮನುಷ್ಯಳಂತೆ ಟೊಪ್ಪಿಗೆ ಅಲ್ಲವೇ, ಒಬ್ಬ ಮನುಷ್ಯಳಂತೆ ಇನ್ನೊಬ್ಬಲಿಲ್ಲ ಅಂತ ದಾಖಲಿಸಿದ್ದಾರೆ. 21, ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನು ಮೂರ್ಖರೆಂದು ತೀರ್ಮಾನಿಸಿದ್ದೇಕೆ ಅಂತ ಪ್ರಶ್ನೆ ಇತ್ತು. ಎಸ್, ಅತಿಬಳ ಅಂತಕ್ಕಂಥ ರಾಜನ ಮಂತ್ರಿ ಸೋಮಶರ್ಮ ಮತ್ತು ಆತನ ಹೆಂಡತಿ ಕಾಶ್ಯಪಿಯ ಮಕ್ಕಳಾದ
ಅಗ್ನಿಭೂತಿ ವಾಯುಭೂತಿಯರು ತಂದೆ ತಾಯಿಯರ ಮಾತಿಗೆ ಕಿವಿಗೊಡದೆ ಯಾವ ವಿದ್ಯೆಯನ್ನು ಕಲಿಯದೆ ತಂದೆ ಕೂಡಿಟ್ಟ ಹಣವನ್ನು ಪೋಲು ಮಾಡುತ್ತಾ ಸಪ್ತವ್ಯಸನಗಳಿಗೆ ತುತ್ತಾಗ್ತಾರೆ. ಸೋಮಶರ್ಮನ ಮರಣದ ನಂತರ ರಾಜನು ಮಕ್ಕಳನ್ನು ಅರಮನೆಗೆ ಕರೆಸಿಕೊಂಡು ಸತ್ಕರಿಸಿ ಸಂತಾಪವನ್ನು ಸೂಚಿಸಿ ಕಳಿಸ್ತಾನೆ. ಕೆಲವು ದಿವಸಗಳು ಕಳೆದ ಮೇಲೆ ಮತ್ತೆ ಅವರಿಬ್ಬರನ್ನು ರಾಜನು ಅರಮನೆಗೆ ಕರೆಸಿಕೊಂಡು ನೀವು ಯಾವ ವಿದ್ಯೆಗಳನ್ನು ಬಲ್ಲಿರಿ ಎಂದು ವಿಚಾರಿಸ್ತಾನೆ. ಅವರು ತಲೆ ತಗ್ಗಿಸಿ ಉತ್ತರ ಕೊಡಲಾರದೆ ಕಣ್ಣೀರು ಸುರಿಸ್ತಾರೆ. ನಾಚಿಕೆಯಿಂದ ಕಾಲಿನ ಬೆರಳುಗಳನ್ನು ನೆಲದ ಮೇಲೆ ಗೀರತೊಡಗ್ತಾರೆ. ರಾಜಸಭೆಯಲ್ಲಿದ್ದವರೆಲ್ಲ ರಾಜನನ್ನು ಕುರಿತು ಇವರು ಕಡುಮೂರ್ಖರು, ಅವರು ವಿದ್ಯೆಯನ್ನು ಅರಿಯರು, ಇವರು ಸಪ್ತವ್ಯಸನದಲ್ಲಿ ಮುಳುಗಿರುವರು ಅಂತ ನಿವೇದಿಸ್ತಾರೆ. ಇದನ್ನು ಕೇಳಿದ ರಾಜನು ಅವರನ್ನು ಮೂರ್ಖರೆಂದು ತೀರ್ಮಾನಿಸಿ ಅಲ್ಲಿಂದ ಓಡಿಸಿ ಬಿಡ್ತಾನೆ. ಮುಂದಿನ ಪ್ರಶ್ನೆ, ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಸೊ ಈ ಪ್ರಶ್ನೆ ಉತ್ತರವನ್ನು ಬರೀಬೇಕಾಗಿತ್ತು. ಕಾಲವೆಂಬ ಹಕ್ಕಿಯ ಆಕಾಶ ಮೋಡ ಭೂಮಂಡಲಗಳ ಎಲ್ಲ ಬಣ್ಣಗಳನ್ನು ಸಮನಾಗಿ ಆವರಿಸಿಕೊಂಡಿದೆ. ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳಿಡಿದವು ಎಂಬಂತೆ ಆಕಾಶದಲ್ಲಿ ಮಿನುಗುತ್ತಿರುವ ಚಿಕ್ಕೆಗಳ ಮಾಲೆಯನ್ನು ಕೊರಳಿಗೆ ಸಿಕ್ಕಿಸಿಕೊಂಡು ಆಕಾಶದಲ್ಲಿ ಬೆಳಗುತ್ತಿರುವ ಸೂರ್ಯಚಂದ್ರರನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಅನಂತದೆಡೆಗೆ ಹಾರಿ ಹೋಗುತ್ತದೆ ಎಂದು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ. ಇನ್ನು ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ಮಾಡಿತ್ತು ಅಂತ ಕೇಳಿದರು. ಸೊ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಎದ್ದ ಹಲಗಲಿ ಬೇಡರನ್ನು ಬಗ್ಗು ಬಡಿಯಲು ಬ್ರಿಟಿಷರು ದಂಡು ಬಂದಿತು. ಸೊ ಬ್ರಿಟಿಷರ ದಂಡಿನ ಸಿಪಾಯಿಗಳು ಹಲಗಲಿಯ ಬೇಡಿಯರ ಮೇಲೆ ಬೆನ್ನು ಹತ್ತಿ ಕೊಂದರು. ಎದುರಿಗೆ ಸಿಕ್ಕವರೆಲ್ಲ ಕರುಣೆ ಇಲ್ಲದೆ ಗುಂಡು ಹೊಡೆದು ಸಾಯಿಸಿದರು. ಬ್ರಿಟಿಷ್ ಸಿಪಾಯಿಗಳ ಗುಂಡಿಗೆ ಹೆದರಿ ಚಟೆಕಾರರು ಗುಡ್ಡದ ಕಡೆಗೆ ಓಡಿ ತಲೆಮರೆಸಿಕೊಂಡರು ಅಂತ ಇತ್ತು. ಸೊ ಮುಂದಿನ ಭಾಗದಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ತರ್ತೀನಿ. ಬಾಯ್. ಪ್ರಶ್ನೆ 24, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ ಅಂತ ಪ್ರಶ್ನೆ ಇತ್ತು. ಉತ್ತರ, ಜಲಿಯನ್ ವಾಲಾಬಾಗ್ ಮಾರಣ ಹೋಮ ಭಗತ್ ಸಿಂಗನ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು. ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು, ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತದೆ ಎಂದು ತಿಳಿದಿದ್ದ ಭಗತ್ ಸಿಂಗ್ ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆಯುವ ನಿರ್ಧಾರವನ್ನು ತೆಗೆದುಕೊಂಡ. ಮುಂದಿನ ಪ್ರಶ್ನೆ, ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವನ್ನು ಬರೀರಿ ಅಂತ ಕೇಳಿದ್ದಾರೆ. ಎಸ್, ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಗಾಂಧೀಜಿಯವರಿಗೆ ಇಂಗ್ಲೆಂಡ್ಗೆ ಹೋಗುವವರೆಗೆ ಅವರಲ್ಲಿ ಇತ್ತು. ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿನ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಿದ್ದ ಸುಂದರ ಬರವಣಿಗೆ ನೋಡಿ ಅವರಿಗೆ ನಾಚಿಕೆಯೂ ಪಶ್ಚಾತ್ತಾಪವೂ ಆಯಿತು. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದ ಅರಿತ ಅವರು ತಮ್ಮ ಉದಾಹರಣೆಯಿಂದ ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬ ಯುವಕ ಯುವತಿಯು ತಿಳಿದುಕೊಳ್ಳಲಿ ಎಂಬುದು ಗಾಂಧೀಜಿಯವರು ಅಂದವಾದ ಬರವಣಿಗೆ ಬಗ್ಗೆ ಅಭಿಪ್ರಾಯವನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ಬರೆಯಿರಿ. ಉತ್ತರ, ಜಗತ್ತಿನಲ್ಲಿ ಅರಿತವರು ಮತ್ತು ಅರಿಯದವರು ಇದ್ದಾರೆ. ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲನ್ನು ಹೊಡೆದು ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿ ಆಗಿರ್ತದೆ. ಅರಿತವರೊಡನೆ ಸಂಘ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗ್ತದೆ. ಇದು ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು. ಶರಣರ ಸಂಘವನ್ನು ಮಾಡಿದರೆ ಕರ್ಪೂರದ ಗಿರಿಯನ್ನು ಉರಿಯ ಕೊಂಬಂತೆ ಎನ್ನುವುದು ಅಕ್ಕ ಮಹಾದೇವಿಯ ಅಭಿಪ್ರಾಯ. ಮುಂದಿನ ಪ್ರಶ್ನೆ, ರಾಜರ ಪ್ರಕೃತಿ ಹೇಗಿರ್ತದೆ ಅಂತ ಕೇಳಿದರು. ರಾಜರ ಪ್ರಕೃತಿಯು ಅಹಂಕಾರದ ದಾಹ ಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ. ಇದು ಎಲ್ಲ ದುಡ್ಡಿನ ಮಹಿಮೆ. ದುಡ್ಡು ದುರಭಿಮಾನದ ತವರು. ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣ್ತದೆ. ರಾಜ್ಯ ಎನ್ನುವುದು ಒಂದು ವಿಷ, ಅದರ ಅಧಿಕಾರ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಕವಿ ಸಾಹಿತ್ಯಗಳ ಪರಿಚಯವನ್ನು ಬರಿಬೇಕು. ಕೇವಲ ಇಲ್ಲಿ ಸ್ಥಳ, ಕಾಲ, ಕೃತಿ, ಪ್ರಶಸ್ತಿಗಳನ್ನು ವಾಕ್ಯ ರೂಪದಲ್ಲಿ ಬರೆದ್ರೆ ಸಾಕು. ಸೊ ನಿಮಗೆ ಖಂಡಿತವಾಗಿರ್ತಕ್ಕಂಥ ಅಂಕಗಳನ್ನು ಕೊಡ್ತಾರೆ. ಸಾರಾ ಅಬೂಬ್ಕರ್, ವರ್ಷ ಬಂದುಬಿಟ್ಟು 1936, ಸ್ಥಳ ಬಂದುಬಿಟ್ಟು ಕಾಸರಗೋಡು, ಕೃತಿ ಚಪ್ಪಲಿಗಳು, ಖೆಡ್ಡ, ಅರ್ಧ ರಾತ್ರಿಯಲ್ಲಿ ಹುಟ್ಟಿದ ಕೂಸು, ಪ್ರಶಸ್ತಿಗಳಲ್ಲಿ ನೃಪತುಂಗ ಪ್ರಶಸ್ತಿ ಬರೀರಿ. ಇನ್ನು ರನ್ನ ಇದೆ, ಕಾಲ 949, ಸ್ಥಳ ಬಂದುಬಿಟ್ಟು ಮುಧುವೋಳಲು, ಕೃತಿ ಸಾಹಸ ಭೀಮ ವಿಜಯ, ಅಜಿತ ತೀರ್ಥಂಕರ, ಪುರಾಣ ತಿಲಕಂ, ಅವರಿಗಿರ್ತಕ್ಕಂಥ ಬಿರುದು ಕವಿ ಚಕ್ರವರ್ತಿ ಅಂತ ಬರೆದ್ರೆ ಸಾಕು.
ಇನ್ನು ಗದ್ಯ ಭಾಗಕ್ಕೆ ಏನು ಮಾಡಬೇಕಾಗಿತ್ತು, ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಬೇಕು. ಕೇವಲ 3 ಸಾಲುಗಳಿದ್ದಾವೆ. ಸೊ ಮೊದಲನೇದಾಗಿ ಏನಾಗ್ತದಪ್ಪ ಅಂದ್ರೆ ಭಾಳಷ್ಟು ರೀತಿಯಾಗಿರ್ತಂಥ ಅಕ್ಷರಗಳನ್ನು ನಿಮ್ಗೆ ಏನಾಗ್ತಾವಪ್ಪ ಅಂತಂದ್ರೆ 3 ಅಕ್ಷರಗಳಿದ್ದಾವೆ. ಅದು 3 ಸಾಲಿರೋದ್ರಿಂದ ಭಾಮಿನಿ ಷಟ್ಪದಿ ಕಡಿಮೆ ಅಕ್ಷರಗಳಿದ್ದಾವೆ. ಒಟ್ಟು ಅಲ್ಲಿ 3 4 3 4 ಅಂದರೆ 14 ಅಕ್ಷರಗಳು ಬರಬೇಕು. ಎಸ್, ಸೊ ಈ ಥರ ನೀವೇನು ಮಾಡಿರಿ, ಮೊದಲಿಗೆ ಲಘು ಗುರು ಹಾಕಿ ಘನ ವಿಭಾಗ ಮಾಡಿ 3 4 3 4 14, ಮತ್ತು ಸೇಮ್ ಎರಡನೇ ಸಾಲಲ್ಲಿ ಕೂಡ 3 4 3 4 14, ಮೂರನೇ ಸಾಲಿನಲ್ಲಿ 3 4 3 4 3 4 ಮೇಲೆ ಒಂದು ಗುರು. ಸೊ ಲಾಸ್ಟ್ ಏನು ಬರೀಬೇಕಪ್ಪ ಅಂದ್ರೆ ಇದು ಮಾತ್ರ ಘನ ಆಧಾರಿತ ಎಸ್ ಭಾಮಿನಿ ಷಟ್ಪದಿಯಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಅಲಂಕಾರ ಕೊಟ್ಟಿದ್ರು, ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂತ ಇದೆ, ಇಲ್ಲಿ ಅಂತೆ ಅಂತ ಬಂದಿದೆ. ಸೊ ಹೀಗಾಗಿ ಏನಾಗ್ತದಪ್ಪ ಅಂದ್ರೆ ಉಪಮಾಲಂಕಾರ ಆಗ್ತದೆ. ಇಲ್ಲಿ ಭೀಮ ದುರ್ಯೋಧನರು ಉಪಮೇಯ ಆಗ್ತಾರೆ, ಮದಗಜ ಅನ್ನೋದು ಉಪಮಾನ ಆಗ್ತದೆ, ಅಂತೆ ಅನ್ನೋದು ಉಪಮಾವಾಚಕ ಆಗ್ತದೆ, ಹೋರಾಡಿರೋದು ಅನ್ನೋದು ಸಮಾನ ಧರ್ಮ ಆಗ್ತದೆ. ಏನು ಲಕ್ಷಣ ಬರಿಬೋದಂದರೆ ಇಲ್ಲಿ ಉಪಮೇಯವಾದ ಭೀಮ ದುರ್ಯೋಧನರನ್ನು ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮಾವಾಚಕ ಪದವಿದ್ದು ಹೋರಾಡೋದು ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಉಪಮಾಲಂಕಾರ ಲಕ್ಷಣವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು 2 ಗಾದೆ ಮಾತಿದ್ದಾವೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ, ಅಥವಾ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಇದೆ. ಇಲ್ಲಿ ಯಾವುದೇ ಒಂದು ಗಾದೆ ಮಾತನ್ನು ಕೊಟ್ಟಾಗ ನೀವು ಎಕ್ಸಾಮಲ್ಲಿ ಈ 3 ಸಾಲುಗಳನ್ನ ಪೀಠಿಕೆ ಅಂತಲೇ ಬರಿಬೇಕು. ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ, ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು, ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ, ಸತ್ಯ ಸದಾ ಜೀವಂತವಾದುದು, ಸುಳ್ಳು ಎಂದು ಸುಖವನ್ನು ಕೊಡಲಾರದು ಎಂಬುದು ಈ ಗಾದೆ ಅಂತ ಇದೆಯಲ್ಲ, ಇಷ್ಟು ತ್ರಿವಿಕ್ರಮನಂತೆ ಖಂಡಿತವಾಗಿ ಬರೀರಿ. ಆಮೇಲೆ ಗಾದೆಯಲ್ಲಿರ್ತಕ್ಕಂಥ ಮೌಲ್ಯ ಮಹತ್ವವನ್ನು ಒಬ್ಬ ವ್ಯಕ್ತಿಯ ಜೀವನ ಅಥವಾ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ನೀವೇನು ಮಾಡ್ಕೋಬೇಕು, ಅನ್ವಯಿಸಿಕೊಂಡು ಒಂದು 8 ಸಾಲುಗಳನ್ನು ಬರೆದ್ರೂ ಕೂಡ ನಿಮಗೆ 3ಕ್ಕೆ 3 ಅಂಕಗಳನ್ನು ಕೊಡ್ತಾರೆ. ಅದನ್ನು ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ಸ್ವಲ್ಪ ಪಾಸ್ ಮಾಡಿ ನೋಡಿಕೊಂಡ್ರೆ ಸೊ ನಿಮ್ಗೆ ಏನಾಗ್ತದಪ್ಪ ಅಂದರೆ ಕ್ಲಿಯರ್ ಆಗ್ತದೆ. ಮುಂದೆ ಹೋಗೋಣ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀತಕ್ಕಂಥ ಪ್ರಶ್ನೆಗಳು. ಈ ಪ್ರಶ್ನೆಗೆ ಉತ್ತರಗಳನ್ನು ನೀವು 3 ಹಂತದಲ್ಲಿ ಬರಬೇಕು. ಫಸ್ಟ್ ಆಯ್ಕೆ ಬರೀಬೇಕು, ಎರಡನೇದು ಸಂದರ್ಭ, ಮೂರನೇದು ಸ್ವಾರಸ್ಯ. ಈ ಥರ ಬರೆದ್ರೆ ಪ್ರತಿಯೊಂದು ಹಂತಕ್ಕೆ ನಿಮಗೆ ಒಂದೊಂದು ಅಂಕ ಆಗಿ 3ಕ್ಕೆ 3 ಅಂಕಗಳನ್ನು ಕೊಡ್ತಾರೆ. ಸೊ ಫಸ್ಟ್ ಭಾಳ ಸಿಂಪಲ್ ಸಾಲಿತ್ತು, ನಾನು ಮುಖಮೇಲಾಗಿ ಬಿದ್ದಿದ್ದೇನೆ. ಸೊ ಆಯ್ಕೆ ಗೊತ್ತಿದೆ, AN ಮೂರ್ತಿರಾವ್ ಬರೆದ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ಎಸ್ ವ್ಯಾಘ್ರಗೀತೆ ಗದ್ಯ ಪಾಠದ ವಾಕ್ಯವಾಗಿದೆ. ಸೊ ಏನು ಮಾಡ್ತಾರೆ ಲೇಖಕರು, ಈ ಮಾತನ್ನು ಏನು ಮಾಡ್ತಾರಪ್ಪ ಅಂದರೆ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ ಅನ್ನೋದು ಗೊತ್ತಿದೆ. ಇನ್ನು ಎರಡನೇದು ಸಾಮಾಜಿಕ ಕಾನೂನುಗಳು ಹರಿಕಾರ ಅಂತ ಇದೆ. ಸೊ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಭಾಗ್ಯಶಿಲ್ಪಿಗಳು ಎಂಬ ಗದ್ಯಪಾಠದ ವಾಕ್ಯವಾಗಿದೆ. ಓಕೆನಾ, ಇದನ್ನು ಈ ನಾಲ್ವಡಿ ಕೃಷ್ಣರಾಜರ ಒಡೆಯರಿಗೆ ಹೊಗಳುವ ಸಂದರ್ಭದಲ್ಲಿ, ಅವರ ಕಾರ್ಯಗಳನ್ನು ಹೊಗಳಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲೇಖಕರೇ ಈ ಮಾತನ್ನು ಹೇಳಿದ್ದಾರೆ. ಅದು ಕೂಡ ಇಂಪಾರ್ಟೆಂಟ್ ಇತ್ತು. ಇನ್ನು 3ನೇ ಒಂದು ಸಂದರ್ಭ ಇತ್ತು, ಎದೆಗೆ ಬಿದ್ದ ಅಕ್ಷರದಿಂದ ಹಾಗಾದರೆ ನಿಮಗೆಲ್ಲ ಮನೆ ಉಂಟಾ ನನ್ನ ಮಕ್ಕಳ ಅಂತ ಇದೆ. ಸೊ ಆಯ್ಕೆ ಗೊತ್ತಾಯಿತು, ದೇವನೂರು ಮಹಾದೇವ ಅವರು ಬರೆದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದ ವಾಕ್ಯ. ಸಂದರ್ಭ, ಸೊ ಏನು ಮಾಡ್ತಾಳೆ, ಆ ಗ್ರಾಮ ದೇವತೆ ಒಬ್ಬ ಮೈ ಮೇಲೆ ಆಹ್ವಾನಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ಎಲ್ಲರಿಗೂ ಮನೆಯಾಗುವವರೆಗೆ ನಿಮಗೆಲ್ಲ ಮನೆ ಉಂಟಾ ಅಂತ ಏನು ಮಾಡ್ತಾಳಪ್ಪ ಅಂದ್ರೆ ಆ ಗ್ರಾಮ ದೇವತೆ ಆ ಮೈ ಮೇಲೆ ಬಂದವನ ಮೇಲೆ ಆವಾಹಿಸಿಕೊಂಡು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಇತ್ತು. ಇಲ್ಲಿ ಸಮಾನತೆ ತತ್ವವನ್ನು ನಾವು ಏನು ಮಾಡ್ಬೋದಪ್ಪ ಅಂದರೆ ನೋಡ್ಬೋದು. ಇನ್ನು ಪದ್ಯ ಭಾಗದಲ್ಲಿ ಮಂಗಳ ಲೋಕದ ಅಂಗಳಕೇರಿ ಅಂತ ಇತ್ತು. ಇದು ದ.ರಾ. ಬೇಂದ್ರೆ ಅವರು ಬರೆದಿರುವ ಗರಿ ಕೃತಿಯಿಂದ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥ ಪದ್ಯಪಾಠದ ವಾಕ್ಯ. ಸೊ ಮನುಷ್ಯ ಕಾಲದ ಗತಿಗೆ ತನ್ನ ಚಲನಶೀಲವನ್ನು ಹಕ್ಕಿಗೆ ಸಮೀಕರಿಸಿ ವರ್ಣಿಸ್ತಕ್ಕಂಥ ಸಂದರ್ಭದಲ್ಲಿ ಈ ವಾಕ್ಯವನ್ನು ಲೇಖಕರು ಮಹತ್ವವಾಗಿ ಹೇಳಿದ್ದಾರೆ. ಸೊ ಇದರದ ಆಶಯವನ್ನು ಕೂಡ ನಿಮಗೆ ಗೊತ್ತಿರ್ಬೋದು. ಮಾನವ ಭೂಮಿಯಿಂದ ಇತರ ಗ್ರಹ ಉಪಗ್ರಹಗಳು ಕೂಡ ಇವತ್ತು ಹೋಗ್ತಾ ಇದ್ದಾನೆ. ಆತನ ಒಂದು ಸಾಧನೆ ಅದು ಅವರ್ಣಾತೀತ ಅಂತಕ್ಕಂಥ ಹೇಳೋ ಸಂದರ್ಭದಲ್ಲಿ ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ಮುಂದಿಂದು ಹಸುರು ಹಸುರೊಳೆಯೋ ಉಸಿರು ಅಂತಕ್ಕಂಥದ್ದು ಕುವೆಂಪು ಅವರು ಬರೆದಿರ್ತಕ್ಕಂಥ ಹಸುರು ಪದ್ಯಪಾಠದ ವಾಕ್ಯ. ಓಕೆನಾ, ಈ ಹಸುರು ಎಲ್ಲ ಕಡೆಯೂ ಅಂದರೆ ಭೂಮಿಯ ಎಲ್ಲ ಕಡೆಯೂ ವ್ಯಾಪಿಸಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಸೊ ಲೇಖಕರು ಈ ಮಾತನ್ನು ಹೇಳಿದ್ದಾರೆ. ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಈ ಒಂದು ಸಂದರ್ಭದ ವಾಕ್ಯ ಇತ್ತು. ಇನ್ನು ಮುಂದಿನ ವಾಕ್ಯ ಇತ್ತು ಫ್ರೆಂಡ್ಸ್, ಎಸ್ ಲಾಸ್ಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಸ್ ಈಗೊಳೊಂದಡಕ್ಕೆ ಇವುಮಿಲ್ಲ ಕೈಯೊಳಂತ ಇದೆ. ಇದು ಪಂಪ ಬರೆದಿರುವ ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇತ್ತು. ಸೊ ದ್ರೋಣನಿಗೆ ಈ ಮಾತನ್ನು ಯಾರು ಮಾಡ್ತಾ ಹೇಳ್ತಾರೆ, ಎಸ್ ಪರಶುರಾಮ ಹೇಳ್ತಾನೆ ಅಂತಕ್ಕಂಥದ್ದಿತ್ತು. ಇದು ಕೂಡ ನಿಮಗೆ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು.
ಇನ್ನು ಪದ್ಯಪಾಠ. ಸೊ ಇವೆರಡೂ ಪದ್ಯ ಹಳಗನ್ನಡದಿದ್ದಾವೆ. ಎನಿವನ್ ಅದರಲ್ಲಿ ಕೊರಳಸಲೆ ಹಿಗ್ಗಿದವು ದೃಗ್ಜಲ ಉರವನಿಸಿಕೊಟ್ಟು ನಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆದೋರ ದುರುಹುದೆ ಬರಿದೆ ಹೋವುದೇ ತನ್ನ ವಂಶವ ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ ವೀರರೈವರನ ನೋಯಿಸೇನು ರಾಜೀವ ಸಕನಾನೆ. ಅದಲ್ಲದೆ ಇನ್ನೊಂದು ಇತ್ತು, ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಬಟ ಕೋಟೆಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೇವರ ನೋಯಿಸೇನು ರಾಜೀವ ಸಕನಾನಿ ಅಂತ ಇತ್ತು. ಸೊ ಚೆನ್ನಾಗಿ ನೀವು ಈ ಪ್ರಿಪ್ರೇಟರಿ 2ಗೆ ಹಳಗನ್ನಡನೇ ಬರ್ತದೆ. ಯಾಕಂದರೆ ಫಸ್ಟ್ ಪ್ರಿಪ್ರೇಟರಿಯಲ್ಲಿ ನಿಮ್ಗೆ ಏನು ಕೇಳಿದ್ರು, ಕಲುಷಿತವಾದಿ ನದಿ ಜಲಗಳಿಗೆ ಸಂಕಲ್ಪ ಗೀತೆ ಪದ್ಯ ಬಂದಿರೋದ್ರಿಂದ ಈ ಸಲ ನೀವು ಏನು ಮಾಡಬೇಕಪ್ಪ ಅಂದರೆ ಕೌರವೇಂದ್ರನ ಕೊಂದೇನೇನು ಅಥವಾ ವೀರಲವವನ್ನು ಚೆನ್ನಾಗಿ ಕಲ್ಕೊಂಡು ಹೋಗಿ. ಇನ್ನು ವೀರಲವ ಪದ್ಯದ ಮೌಲ್ಯಾಧಾರಿತ ಸಾರಾಂಶವನ್ನು ಕೊಟ್ಟಿದ್ದರು. ಸೊ ಅದನ್ನು ಕೂಡ ಭಾಳ ಈಸಿಯಾಗಿ ನೀವು ಏನು ಮಾಡ್ಬೋದು, ಒಂದು ಕಥೆ ರೂಪದಲ್ಲಿ ಒಂದು 6-8 ಸಾಲುಗಳನ್ನು ಬರೆದ್ರೆ ಮೌಲ್ಯಾಧಾರಿತ ಸಾರಾಂಶಕ್ಕೂ ಅದೇ ಬರಿಬೋದು, ಆಮೇಲೆ ಲಾಸ್ಟ್ 8 ವಾಕ್ಯಗಳಲ್ಲಿ ಕೂಡ ಅದೇ ಬರ್ಬೋದು. ಇನ್ನು ಮೋಸ್ಟ್ ರಿಪೀಟೆಡ್ ಕ್ವಶನ್, ತಾಳಿದವನು ಬಾಳಿ ಅನ್ನುವಂತಕ್ಕಂಥ ಮಾತು ಶಬರಿಯ ಪಾಲಿಗೆ ನಿಜವಾದ ಸಂದರ್ಭ ಅಂತ ಕೇಳಿದರು. ಸೊ ನೀವೇನು ಮಾಡಿರಂದರೆ ಶಬರಿ ಅಂತಕ್ಕಂಥ ಪಾಠದ ಇಡೀ ಸಾರಾಂಶವನ್ನು ಒಂದು 10 ಸಾಲುಗಳಲ್ಲಿ ನೀವು ಪ್ರಿಪೇರ್ ಮಾಡಿ. ಸೊ ಅಲ್ಲಿ ಆಲ್ರೆಡಿ ನಾನು ಕೊಟ್ಟಿದ್ದೀನಿ, ಕೇವಲ ಒಂದು 10 ಸಾಲುಗಳಿದ್ದಾವೆ. ಇದನ್ನು ನೀಟಾಗಿ ನೀವು ಓದಿ ಬರೆದ್ರೆ ಖಂಡಿತವಾಗಿ ಅಂಕಗಳನ್ನು ನಿಮ್ಗೆ ಏನು ಮಾಡ್ತಾರೆ, ಕೊಡ್ತಾರೆ. ಇನ್ನು ಪದ್ಯಪಾಠದಲ್ಲಿ ಏನಿತ್ತು, ಸಂಕಲ್ಪ ಮತ್ತು ಅನುಷ್ಠಾನ ಕುರಿತು ಶಿವರುದ್ರಪ್ಪನವರ ಅಭಿಪ್ರಾಯ ಅಂತ ಕೇಳಿದ್ದಾರೆ. ಎಸ್, ಯಾಕಂದರೆ ಈ ಸರಿ ಇದೇ ಬರ್ಬೋದು. ಯಾಕಂದರೆ ಫಸ್ಟ್ ಪದ್ಯ ಕೇಳಿದ್ರು ಅಂದರೆ ಮೌಲ್ಯಾಧಾರಿತ ಸಾರಾಂಶ ಬರ್ಬೋದು, ಇಲ್ಲಾಂದರೆ 8ನೇ ವಾಕ್ಯದ ಪ್ರಶ್ನೆ ಬರ್ಬೋದು. ಎರಡಕ್ಕೂ ಕೂಡ ನೀವು ಇದನ್ನು ಆರಾಮಾಗಿ ಏನು ಬರಿಬೋದು, ಅಂಕಗಳನ್ನು ತೆಗೆದುಕೊಂಡು ಉತ್ತೀರ್ಣರಾಗ್ಬೋದು. ಇನ್ನು ಲಾಸ್ಟ್ ನಿಮಗೆ ನೋಡೋದಾದರೆ ಫ್ರೆಂಡ್ಸ್, ಪತ್ರ ಇದೆ. ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಬರಬೇಕು, ಸಾರ್ವಜನಿಕ ಗ್ರಂಥಾಲಯ ಸ್ಥಾಪಿಸಿ ಕೊಡುವಂತೆ ಕೋರಿ. ಪತ್ರ ಬರೆಯುವಾಗ ಮನವಿ ಪತ್ರದಲ್ಲಿ ಮೇನ್ ಫಸ್ಟ್ ಬರೀಬೇಕು ಇಂದ. ಅಲ್ಲಿ ನಿಮಗೆ ಭಾವಿಸಿಕೊಂಡು ಅಂತ ಕೊಡ್ತಾರೆ. ನಿಮ್ಮ ಹೆಸರು, ತರಗತಿ, ಶಾಲೆ, ಊರು, ದಿನಾಂಕ, ಯಾರಿಗೆ ಬರಿಬೇಕು ಅವರಿಗೆ ಅದನ್ನು ಅಡ್ರೆಸ್ ಹಾಕಬೇಕು. ಆಮೇಲೆ ಸಂಬೋಧನೆ ಮಾಡಬೇಕು, ವಿಷಯ ಬರಿಬೇಕು, ಪತ್ರದ ಒಡಲನ್ನು ಬರೀಬೇಕು, ಲಾಸ್ಟ್ ಪತ್ರವನ್ನು ಮುಕ್ತಾಯ ಮಾಡಬೇಕು. ಇಷ್ಟು ಮಾಡಿದ್ರೆ ನಿಮ್ಗೆ 5 ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಆರಾಮಾಗಿ ಕೊಡ್ತಾರೆ. ಇಲ್ಲಿ ಬರೆದಿದ್ದಾರೆ ನೋಡಿ, ಇಂದ ಇದೆ, ಆಮೇಲೆ ಕೊಟ್ಟಿದ್ದೀವಿ, ಮಾನ್ಯರೇ, ವಿಷಯ, ಆಮೇಲೆ ಪತ್ರದ ಒಡಲು, ಲಾಸ್ಟ್ ವಂದನೆಗಳೊಂದಿಗೆ ಅಂತ ಮುಕ್ತಾಯ ಮಾಡಿ ಹೊರ ವಿಳಾಸವನ್ನು ಹಾಕಿ. ಸೊ ಹೊರ ವಿಳಾಸವನ್ನು ಹಾಕಿದ್ರೇ ನಿಮಗೆ ಅಂಕಗಳನ್ನು ಕೊಡೋದು. ಇನ್ನು ಇಲ್ಲಿ 2 ನಿಬಂಧಗಳನ್ನು ತೋರಿಸಿದ್ದಾರೆ. ಸೊ 2 ನಿಬಂಧಗಳು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಒಂದು ರಾಷ್ಟ್ರೀಯ ಭಾವೈಕ್ಯ, ಇನ್ನೊಂದು ಶಾಲಾ ಸಂಸತ್ತು ಚುನಾವಣಾ ಪ್ರಕ್ರಿಯೆ ಮತ್ತು ಮಹತ್ವ ಅಂತ ಇದೆ. ಸೊ ರಾಷ್ಟ್ರೀಯ ಭಾವೈಕ್ಯ ಅಂದರೆ ಗೊತ್ತಿದೆ, ನಾವೆಲ್ಲರೂ ಕೂಡ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸ್ತೀವಿ. ಸಹೋದರತೆಯ ಭಾವನೆ ನಿಮ್ಮಲ್ಲಿ ಇರಬೇಕು, ಎಲ್ಲರಲ್ಲಿ ಒಂದು ಅಂತಕ್ಕಂಥ ಇರಬೇಕು. ಬಟ್ ಪ್ರಬಂಧ ಬರೆಯುವಾಗ 3 ಸ್ಟೆಪ್ ಇರಲಿ. 1ನೇದು ಪೀಠಿಕೆ, 2ನೇದು ವಿಷಯದ ನಿರೂಪಣೆ, 3ನೇದು ಉಪಸಂಹಾರ. ಫುಲ್ ಒಂದು ಪೇಜ್ದಲ್ಲಿ ಒಂದು 12-15 ಸಾಲು ಬರೆದ್ರು ಅಂಕಗಳನ್ನು ಕೊಡ್ತಾರೆ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.